ವಿದ್ಯಾರ್ಥಿ ಮಿತ್ರರು ಅಂತ ಯಾಕೆ ಹೇಳಿದೆ ಅಂತಂದರೆ 6 ತಿಂಗಳಿಗಿಂತ ಮುಂಚೆ ನಾನು ಇಲ್ಲೊಬ್ಬ ಆಸ್ಪಿರೆಂಟ್ ಆಗಿದ್ದೆ. ಸೊ ಇದರಲ್ಲಿ ಕೆಲವು ವಿದ್ಯಾರ್ಥಿಗಳು ನನ್ನ ಮಿತ್ರರು ಕೂಡ ಆಗಿದ್ದಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಮಿತ್ರ ಧನಂಜಯ ರಾಮಚಂದ್ರ 1 ವೀಕ್ ಬ್ಯಾಕ್ ಕಾಲ್ ಮಾಡಿ ಕನ್ನಡ ರಾಜ್ಯೋತ್ಸವ ಇವೆಂಟ್ ಮಾಡ್ತಾ ಇದ್ದೀವಿ, ಬಂದುಬಿಟ್ಟು 1-2 ಮಾತಾಡಬೇಕು ಅಂತ ಹೇಳಿದ್ರು. ನಾನು ರಿಪ್ಲೈಯಲ್ಲಿ ಕನ್ನಡದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದೀರಾ, 1-2 ಮಾತಲ್ಲಿ ಹೇಗೆ ಮಾತಾಡಿ ಮುಗಿಸ್ಲಿಕ್ಕಾಗುತ್ತೆ, ಒಂದು 3-4 ಮಾತಾಡ ಕೊಡಿ ಅಂತ ಹೇಳಿದೆ. ಓಕೆ. ಸೊ ತುಂಬ ಒಳ್ಳೆಯ ವಿಚಾರಗಳು, ಹೊಸ ಸಂಗತಿಗಳನ್ನ ಹೇಳಿದಂಥ ಅರವಿಂದ್ ಮಾಲಗತ್ತಿ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳುತ್ತಾ, ನಮ್ಮದು ನಿಮ್ಮದು ಏಜ್ ಗ್ರೂಪ್ ಒಂದೇ ಆಗಿರೋದ್ರಿಂದ ನನ್ನ ಜೀವನದಲ್ಲಿ ಹೇಗೆ ಕನ್ನಡ ಭಾವ, ಭಾಷೆ ಮತ್ತು ಸಂಸ್ಕೃತಿ ಬೆಳೀತು ಅಂತ ಒಂದಿಷ್ಟು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಮುಂಚೆ ನನ್ನ ಮಾತುಗಳನ್ನ ಕೇಳಿದರೆ, ನಾನು ಮಲೆನಾಡಲ್ಲಿ ಬೆಳೆದಿರೋಂಥವನು, ಶಿವಮೊಗ್ಗದಲ್ಲಿ ಬೆಳೆದಿರೋಂಥವನು. ಸೊ ಕನ್ನಡ ರಾಜ್ಯೋತ್ಸವ ಅಂತಿದ್ದ ಹಾಗೆ ಕುವೆಂಪು ಅವರೇ ಹೇಳಿದ ಹಾಗೆ ಕನ್ನಡವೇನೆ ಕುಣಿದಾಡುವುದೆನ್ನಿದೆ, ಕನ್ನಡವೇನೆ ಕಿವಿ ನಿಮಿರುವುದು. ಚಿಕ್ಕವನಿದ್ದಾಗಲಿಂದನೂ ಕನ್ನಡ ಭಾಷೆ, ಕನ್ನಡ ಪುಸ್ತಕಗಳಲ್ಲಿ ಮುಂಚೆನೂ ಭಾಳ ಇಂಟ್ರೆಸ್ಟ್ ನಮಗೆ. ನಮ್ಮ ತಂದೆ ಸೋಷಿಯಾಲಜಿ ಪ್ರೊಫೆಸರ್ ಇದ್ದಾರೆ ಕುವೆಂಪು ಯೂನಿವರ್ಸಿಟಿಯಲ್ಲಿ. ಸೊ ಇವ್ಯಾಲ್ಯೂಷನ್ಗೆ ಬೇರೆ ಕಡೆ ರೆಗ್ಯುಲರಾಗಿ ಹೋಗ್ತಿರೋರು. ವಾಪಸ್ ಬರಬೇಕಾದ್ರೆ ಏನು ತೊಗೊಂಬರಲಿ, ಬೇರೆ ಬೆಳಗಾವಿ ಹೋಗಿದ್ದೀನಿ ಅಥವಾ ಧಾರವಾಡಕ್ಕೆ ಹೋಗಿದ್ದೀನಿ, ಏನೇನು ತೊಗೊಂಬರಲಿ ಅಂದಾಗ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಚೆನ್ನಾಗಿರೋ ಕತೆ ಪುಸ್ತಕ, ನಾನು ಇನ್ನೂ ಚಿಕ್ಕ ಹುಡುಗ ಅಲ್ಲ, ಸೊ ನನಗೆ ಓದಕ್ಕೆ ಬರೋದಿಲ್ಲ, ನಾವು ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ಚೆನ್ನಾಗಿರೋ ಕತೆಗಳನ್ನ ಓದಿ ಹೇಳಿ, ಈ ರೀತಿ ಸ್ಟಾರ್ಟ್ ಆಗಿದ್ದು. ಅದಾದ ನಂತರ ನನ್ನ ಇಂಟ್ರೆಸ್ಟನ್ನು ನೋಡಿ ನಮ್ಮದು ಕುವೆಂಪು ಯೂನಿವರ್ಸಿಟಿ ಕ್ವಾರ್ಟರ್ಸ್, ಮನೆ ಮುಂದ್ಗಡೆ ಕನ್ನಡ ಯೂನಿವರ್ಸಿಟಿ ಕನ್ನಡ ಪ್ರೊಫೆಸರ್ ಮನೆ ಇತ್ತು. ಸೊ ಅವ್ರು ನನ್ನ ಇಂಟ್ರೆಸ್ಟ್ ನೋಡ್ಬಿಟ್ಟು ಚೆನ್ನಾಗಿರೋ ಬುಕ್ಗಳು, ನಾನು 6th 7th ಇತ್ತಂದರೆ ಈ ಏಜಿಗೆ ಇದು ಕರೆಕ್ಟ್ ಆಗುತ್ತೆ, ಸೊ 8th 9th ಈ ಬುಕ್ಗಳು ಚೆನ್ನಾಗಿರುತ್ತೆ. ಸೊ ಈ ರೀತಿ ಸಜೆಸ್ಟ್ ಮಾಡ್ತಾ ಒಂದು ಪುಸ್ತಕದ ಮೇಲೆ ಇಂಟ್ರೆಸ್ಟ್ ಬರೋ ರೀತಿ ಮಾಡಿದರು. ಅದಾದ ನಂತರ ನಾವು UPSCಗೆ ಬಂದ ನಂತರ ಸ್ವಲ್ಪ ಗ್ಯಾಪ್ ಆಗಿ, ಇವಾಗ ನಮ್ಮ ಧನಂಜಯ ರಾಮಚಂದ್ರ ಮತ್ತು ಶಿವಕುಮಾರ್ ಸರ್ ಇವರೆಲ್ಲ ಸಿಕ್ಕಿ ಸ್ವಲ್ಪ ಕನ್ನಡ ಪುಸ್ತಕಗಳ ಪರಿಚಯ ಮಾಡ್ಕೊತಾ ಇದ್ದೀನಿ. ಧನಂಜಯ ಸರ್ ಅವರ ಮನೆ ಒಂದು ಲೈಬ್ರರಿ ಆಯಿತು ಅಂದರೆ ಶಿವಕುಮಾರ್ ಸರ್ ಅವರ ಕ್ಯಾಬಿನ್ ಒಂದು ಲೈಬ್ರರಿ ಆಗಿರುತ್ತೆ. ಸೊ ರೀಸೆಂಟಾಗಿ ಒಂದಿಷ್ಟು ಬುಕ್ಗಳ ಇಂಟ್ರೊಡ್ಯೂಸ್ ಮಾಡಿ ಒಂದಿಷ್ಟು ಬುಕ್ಗಳನ್ನ ಓದಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅರವಿಂದ್ ಮಾಲಗತ್ತಿ ಸರ್ ಅವರ ಆತ್ಮಕಥನ ಬುಕ್ಕನ್ನು ಕೊಟ್ಟಿದ್ದರು. ಸೊ 2 ವೀಕ್ಸ್ ಆದ ನಂತರ ಅರವಿಂದ್ ಮಾಲಗತ್ತಿ ಸರ್ ಅವ್ರನ್ನ ಸ್ಟೇಜ್ ಮೇಲೆ ಭೇಟಿ ಆಗಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದಾದ ನಂತರ ನಾನು ಕನ್ನಡ ಸಾಹಿತ್ಯದ ಬಗ್ಗೆ ಚೂರು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾವು UPSCಗೆ ಬಂದ ನಂತರ ಕನ್ನಡ ಸಾಹಿತ್ಯ ಅಂತಂದರೆ ನಮ್ಮ ಸಿಲೆಬಸಲ್ಲಿ ಏನಿದೆ ಅಷ್ಟನ್ನು ಕ್ಲೀನಾಗಿ ಓದಿ ನಮ್ಮ ಆನ್ಸರ್ ಶೀಟಲ್ಲಿ ಬರೆದು ಬರೋಣ ಅಂತ ಅಂದ್ಕೊತೀನಿ. ಬಟ್ ತುಂಬ ಜನ ಇಂಟರ್ವ್ಯೂ ಕೊಟ್ಟಿರ್ತಾರಲ್ಲ ಕನ್ನಡ ಲಿಟ್ರೇಚರ್ ತೊಗೊಂಡು, ಅವ್ರ ಜೊತೆ ಮಾತಾಡಿ ನೋಡಿ, ಅವ್ರ ಜೊತೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ. ಆವಾಗ ನಿಮ್ಗೆ ಅನಿಸುತ್ತೆ ಕನ್ನಡ ಲಿಟ್ರೇಚರ್ ಬರೀ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಅದು ವೈಚಾರಿಕತೆಯಲ್ಲಿ ನಿಮಗೆ ಒಂದು ಮ್ಯಾಸಿವ್ ಪ್ರೋಗ್ರೆಸ್ ತಂದು ಕೊಡುತ್ತೆ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಮತ್ತು ಪ್ರತಿಯೊಂದು ಅರವಿಂದ್ ಮಾಲಗತ್ತಿ ಸರ್ ಹೇಳಿದ್ರಲ್ಲ, ಕರ್ನಾಟಕ ಬೇರೆ ಬೇರೆ ರೀಜನ್ ಹೊಂದಿರುತ್ತೆ, ಬೇರೆ ಬೇರೆ ಭಾಷೆಗಳಿದೆ. ನಾವು ನಮ್ಮ ಹ್ಯೂಮನ್ ಜಿಯೋಗ್ರಫಿಲಿ ಓದಿರ್ತೀವಿ, ಪ್ರತಿಯೊಂದು ಜಿಯೋಗ್ರಫಿಗೆ ತಕ್ಕನಾದಂತಹ ಕಲ್ಚರ್ ಇರುತ್ತೆ. ಆ ಕಲ್ಚರಲ್ಲಿ ಒಂದು ಭಾಗ ಭಾಷೆ. ಸೊ ಪ್ರತಿಯೊಂದು ಭಾಷೆ ಅಥವಾ ಪ್ರತಿಯೊಂದು ಡಯಲೆಕ್ಟ್ ಅಲ್ಲಿ ಲೋಕಲ್ ರೀಜನಿನ ಜ್ಞಾನವನ್ನು ಹೊಂದಿರುತ್ತೆ. ಅಲ್ಲಿ ಒಂದು ಜನರು ರೂಢಿಸಿಕೊಂಡು ಬಂದಂಥ ಪದ್ಧತಿಗಳಿರುತ್ತೆ. ಸೊ ಅದನ್ನು ಎಲ್ಲರೂ ನಾವು ಕನ್ನಡ ಹೊರಗಡೆ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಅಥವಾ ಎಲ್ಲೋ ಬೇರೆ ಕಡೆ ಹೋಗ್ತಿದ್ದಾಗೆ ಕನ್ನಡದ ಡೈಲೆಕ್ಟ್ಸನ್ನು ಮರಿತಾ ಹೋಗ್ತಿದ್ದಾಗೆ ಆ ನಾಲೆಡ್ಜ್ ಕೂಡ ನಮ್ಮಿಂದ ದೂರ ಹೋಗಲಿಕ್ಕೆ ಇದಾಗ್ತಾ ಇರುತ್ತೆ. ಸೊ ಅದರಿಂದಾಗಿ ಎಷ್ಟಾಗತ್ತಷ್ಟು ಲ್ಯಾಂಗ್ವೇಜ್ ಡೈಲೆಕ್ಟ್ಸನ್ನು ಬಳಸಿ, ನಾನು ಬೆಂಗಳೂರು ಬಂದಾಗ ಇದೊಂಥರ ಕಾಸ್ಮೋಪೊಲಿಟನ್, ಕರ್ನಾಟಕದಲ್ಲೇ ಕನ್ನಡದ್ದೇ ಕಾಸ್ಮೋಪೊಲಿಟನ್, ಚಂದ್ರ ಲೇಔಟ್. ಫ್ರಂಟ್ ರೋಲ್ ಕೂತಿರೋರೆ ಒಬ್ರಿಗೊಬ್ರು ಮಾತಾಡಿದ್ರೆ ಒಬ್ಬರು ಡೈಲೆಕ್ಟ್ ಒಬ್ಬರು ರೀತಿ ಇರೋದಿಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ಕೃಷ್ಣ ಬೆಳಗಾವಿಯಿಂದ ಬಂದಿರೋನು, ಮತ್ತೊಬ್ಬರು ನಾರ್ತ್ ಕರ್ನಾಟಕದಿಂದ ಬಂದಿರ್ತಾರೆ, ಹಾಸನದಿಂದ ಬಂದಿರೋರಿದ್ದಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಡೈಲೆಕ್ಟ್ ಇರುತ್ತೆ. ಸೊ ಬೆಳಗಿಂದ ಸಂಜೆ ತನಕ ಮಾತಾಡ್ತಿದ್ದಂಗೆ ಎಲ್ಲರೂ ಒಂದೊಂದು ರೀತಿ ಮಾತಾಡಿ ಒಂದು ಮಜಾ ಇರುತ್ತೆ ಡೈಲೆಕ್ಟಲ್ಲಿ ಮಾತಾಡಲಿಕ್ಕೆ. ಸೊ ಇವಾಗ ಮುಜುಗರ ಅನ್ನಿಸ್ಬೋದು, ಸಂಕೋಚ ಅನ್ನಿಸ್ಬೋದು, ಬಟ್ ಅವರ ಭಾಷೆಯಲ್ಲಿರೋ ಗಾದೆಗಳನ್ನ ಕೇಳಿ ಇನ್ನೂ ಮಜಾ ಇರುತ್ತೆ. ಸೊ ಆದಷ್ಟು ಈ ಮಾತಾಡುವಂಥ ಇದನ್ನು ಬೆಳೆಸ್ಕೊಳ್ಳಿ. ಸೊ UPSCಗೆ ಬಂದಾದಮೇಲೆ ಫ್ರೆಂಡ್ ಸರ್ಕಲ್ ಎಲ್ಲ ಕಟ್ ಮಾಡಬೇಕು, ಬರೀ ಓದೋದ್ರಲ್ಲೇ ಇರಬೇಕು ಅಂತೀವಿ. ಸ್ವಲ್ಪ ಸಮಯ ಜನರ ಜೊತೆ ಮಾತಾಡಲಿಕ್ಕೆ, ಇನ್ನು ಸ್ವಲ್ಪ ಸಮಯ ಕನ್ನಡ ಪುಸ್ತಕಗಳನ್ನ ಓದಲಿಕ್ಕೆ ಇಟ್ಬಿಡಿ. ಕನ್ನಡ ಸಾಹಿತ್ಯದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜಾನರಲ್ಲೂ ಬೇಕಾದಂಥ ಪುಸ್ತಕಗಳಿದೆ. ನಾನು ಇವಾಗಲೇ ಯಾಕೆ ಚಿಕ್ಕ ವಯಸ್ಸಲ್ಲಿ ಈ ರೀತಿ ಬುಕ್ ಓದ್ತಾ ಇದ್ದೆ ಅಂದರೆ
ಚಿಕ್ಕ ಮಕ್ಕಳಿಗೆ ನಾನು ಚಿಕ್ಕವರಿದ್ದಾಗ ಯಾವ ಏಜಿಗೆ ಬೇಕಾಗುವಂಥ ಪುಸ್ತಕಗಳು ಬೇಕು ಅದೂ ಇದೆ. ಅದರ ನಂತರ ನಾವು ಸ್ವಲ್ಪ ಅಡ್ವೆಂಚರ್, ತೇಜಸ್ವಿ ಅವರ ಕಾಡಿನ ಕಥೆಗಳು ಸೀರೀಸ್ ಅದನ್ನು ಸ್ಟಾರ್ಟ್ ಮಾಡಿದಾಗ ಆ ರೀತಿಯಾದಂಥ ಪುಸ್ತಕಗಳನ್ನು ಓದಿದ್ದೇವೆ. ಮತ್ತು ಇವಾಗ ವೈಚಾರಿಕವಾದಂಥ ಪುಸ್ತಕಗಳು ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಿಮ್ಮ ಏಜ್ಗೆ ತಕ್ಕನಾಗೆ, ನಿಮ್ಮ ಇಂಟ್ರೆಸ್ಟಿಗೆ ತಕ್ಕನಾಗೆ ಪುಸ್ತಕಗಳು ಕನ್ನಡ ಸಾಹಿತ್ಯದಲ್ಲಿ ಅವೈಲೇಬಲ್ ಇರುತ್ತೆ. ಅದಾದ ನಂತರ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಧನಂಜಯ ರಾಮಚಂದ್ರ ಅವರಿಗೆ ಕೇಳಿದ ಹಾಗೆ ಶಿವಕುಮಾರ್ ಸರ್ ಇದ್ದಾರೆ. ಸೊ ನಾನು ರಿಕ್ವೆಸ್ಟ್ ಏನು ಮಾಡೋದು ಅಂದರೆ ಪುಸ್ತಕಗಳ ವಿಮರ್ಶೆಗಳನ್ನು ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡಿ. ಸೊ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋರಿಗೆ ಅದೊಂದು ಇಂಟ್ರೆಸ್ಟ್ ಮೂಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದು ಸತಿ ಓದುವ ಅಥವಾ ಪುಸ್ತಕಗಳ ಮೇಲೆ ಇಂಟ್ರೆಸ್ಟ್ ಬೆಳೆದ್ರೆ ತಾನಾಗೆ ಹಿಮ್ಮರವಾಗಿ ಬೆಳ್ಕೊಳ್ಳುತ್ತೆ. ಸೊ ಅದೊಂದು ಪ್ಲೀಸ್ ಮಾಡಿ ಅಂತ ಕೋರ್ಕೊಳ್ತೇನೆ. ಸೊ ಅದಾದ ನಂತರ ತುಂಬ ಸತಿ ಕೇಳಿರ್ತೀವಿ ಕನ್ನಡ ಭಾಷೆಯನ್ನು ಉಳಿಸಿ ಅಂತ. ಸರ್ ಕೂಡ ಹೇಳಿದ್ದಾರೆ, ಎಷ್ಟು ವರ್ಷ ಡೈಲೆಕ್ಟ್ಗಳಿರ್ತವೆ, ಎಷ್ಟು ವೈವಿಧ್ಯತೆ ಇರುತ್ತೆ, ಅಲ್ಲಿಯವರೆಗೆ ಕನ್ನಡ ಭಾಷೆ ಸಾಯೋದಿಲ್ಲ ಅಂತ. ಸೊ ಹೇಗೆ ಕನ್ನಡ ಭಾಷೆಯನ್ನು ಹೇಗೆ ವೈವಿಧ್ಯತೆಯನ್ನು ಹೇಗೆ ಉಳಿಸೋದು, ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತಂದಾಗ ನಮ್ಮ ಆ್ಯಂಕರ್ ಆಶಿಕಾ ಆಲ್ಸೋ ನನ್ನ ವಿದ್ಯಾರ್ಥಿ ಮಿತ್ರ ಅಂತಲೇ ಹೇಳ್ಬೋದು. ಸೊ ಅವ್ರು ಹೇಳಿದ ಹಾಗೆ ಕನ್ನಡವನ್ನು ಬೆಳೆಸಿ ತಾನಾಗೇ ಬೆಳೆಯುತ್ತೆ, ಕನ್ನಡ ಉಳಿಸಿ ಬೆಳೆಸಿ ಬಳಸಿ ಈ ರೀತಿ ಅಂತ ಹೇಳಿದ್ರು. ಆದರೆ ಕನ್ನಡ ಬರೀ ಭಾಷೆ ಅಲ್ಲ, ಕರ್ನಾಟಕ ಅನ್ನೋದೊಂದು ರೀಜನ್ ಅಲ್ಲ. ಸರ್ ಕೂಡ ಹೇಳಿದ್ದಾರೆ, ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಒಂದು ಕರ್ನಾಟಕ, ಹೊರಗಡೆಯೋ ಕರ್ನಾಟಕ ಇದೆ. ಸೊ ಈ ರೀತಿ ಹೇಳಿದ್ದಾರೆ. ಸೊ ಅದರಿಂದಾಗಿ ನಾನು ಹೇಳ್ತೀನಿ ಅಂತಂದರೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಲೋಕಲ್ ರೀಜನ್ಗಳನ್ನು ಸುತ್ತಾಕಿ. ಯಾಕೆ? ನಮ್ಮ ಕರ್ನಾಟಕ ಟೂರಿಸಮಿನ ಟ್ಯಾಗ್ಲೈನ್ ಏನು? ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ನೀನು ಬೇರೆ ಬೇರೆ ಪ್ರಪಂಚನ ಸುತ್ತಕೊಂಡು ಎಷ್ಟೆಷ್ಟು ವೈವಿಧ್ಯತೆ ಕಾಣುತ್ತಲ್ಲ, ನಿಮಗೆ ಕರ್ನಾಟಕದಲ್ಲೇ ಕಾಣುತ್ತೆ. ಮತ್ತು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅಲ್ಲಿ ಹಿಂದೆ ಹಾಕಿರುವಂತಹ ಕವಿಗಳು, ಲೇಖಕರು ಎಲ್ಲರೂ ಗೊತ್ತಿದ್ದಾರೆ. ಕನ್ನಡ ಆಪ್ಷನಲ್ ಪೀಪಲ್ ಗೊತ್ತಿರಲೇಬೇಕು. ಹಾಂ, ಸೊ ಅದರಿಂದಾಗಿ ನಮ್ಮ ಕರ್ನಾಟಕದಲ್ಲಿರುವಂಥ ಅಟ್ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಅಥವಾ ಜನರು ನೀವು ನೋಡ್ತಿದ್ದಾಗೆ ನೀವು ಕರ್ನಾಟಕದಿಂದ ಅಂದರೆ ಹಂಪಿ ನೋಡಿರ್ತೀರಾ, ಕರ್ನಾಟಕದಿಂದ ಜೇಕ್ ಫಾಲ್ಸ್ ನೋಡಿರ್ತೀರಾ, ಈ ರೀತಿಯಾದಂಥ ಕ್ವಶನ್ ಬರುತ್ತೆ. ಅಟ್ಲೀಸ್ಟ್ ಆ ಪ್ಲೇಸಸ್ ಹೋಗ್ತಾ ಇರ್ತೀರಾ. ತುಂಬ ಫಿಲಾಸಫರ್ಸ್ ಹೇಳೋ ರೀತಿ ನೀವು ಮಿಸ್ಟೇಕ್ಗಳಿಂದ ಕಲಿಬೇಕು, ಆದರೆ ಎಲ್ಲ ಮಿಸ್ಟೇಕ್ಗಳನ್ನು ನೀವು ಮಾಡಲಿಕ್ಕೆ ಆಗೋದಿಲ್ಲ. ಬೇರೆಯವರಿಂದ ಮಿಸ್ಟೇಕಿಂದ ಕಲೀರಿ ಅಂತ ಹೇಳ್ತಾರೆ. ಪುಸ್ತಕಗಳು ಕೂಡ ಹಾಗೆ ನಿಮ್ಮನ್ನು ಬೇರೆ ಪಾತ್ರಕ್ಕೆ ಕರ್ಕೊಂಡು ಹೋಗ್ತವೆ, ಪಾತ್ರಗಳು ಮಿಸ್ಟೇಕ್ ಮಾಡ್ತವೆ, ಪಾತ್ರಗಳು ಕಲಿತವೆ. ಸೊ ಅದೇ ರೀತಿ ಪುಸ್ತಕಗಳನ್ನ ಆದಷ್ಟು ಓದುವುದನ್ನು ರೂಢಿ ಮಾಡ್ಕೊಳ್ಳಿ. ಯಾವ ಜನರಾದರೂ ಪರವಾಗಿಲ್ಲ, ಬಟ್ ಅದಾದ ನಂತರ ಒಳ್ಳೊಳ್ಳೆ ಪುಸ್ತಕಗಳನ್ನ ಒಳ್ಳೊಳ್ಳೆ ಲೇಖಕರಿಂದ ಅಥವಾ ಸರಿಂದ ಕೇಳಿ ತಿಳ್ಕೊಳ್ಳಿ ಅಂತ ಇಷ್ಟಪಡ್ತೇನೆ. ಸೊ ಇಷ್ಟನ್ನು ಹೇಳಿ ನನ್ನ 3-4 ಮಾತು ಧನಂಜಯ ಅವರು ಹೇಳಿದ ಹಾಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.